ಬೆಂಗಳೂರಿನ ಆಕಾಶ ಕಪ್ಪಗಿದ್ದ ಆ ಶುಕ್ರವಾರ ಸಂಜೆ ಆರ್ಯನ್ ತನ್ನ ಕಾರನ್ನು ಒಳಗೆ ಹಾಕುತ್ತಿದ್ದಂತೆಯೇ ಧಾರಾಕಾರ ಮಳೆ ಶುರುವಾಯಿತು. ಮನೆಯ ಬಾಗಿಲು ತೆಗೆದು ಒಳಗೆ ಬಂದಾಗ ಒಳಗಿನ ಬೆಳಕು ಮಂದವಾಗಿ ಮಿನುಗುತ್ತಿತ್ತು. ಅಡುಗೆಮನೆಯಿಂದ ಬರುತ್ತಿದ್ದ ಕಾಫಿ ಮತ್ತು ಇಳಸಂಜೆಯ ಉಪ್ಪಿಟ್ಟಿನ ಪರಿಮಳ ಅವನ ಆಯಾಸವನ್ನು ಸ್ವಲ್ಪ ಮಟ್ಟಿಗೆ ಕರಗಿಸಿತು. ಆರ್ಯ, ಬಂದೆಯ? ಸಾನ್ವಿಯ ಸ್ವರ ಮೆಲ್ಲಗೆ ಕಿವಿಗೆ ಬಿದ್ದಿತು. ಅವಳು ಅಡುಗೆಮನೆಯ ಬಳಿ ನಿಂತಿದ್ದಳು. ನೀಲಿ ಸೀರೆಯ ತುದಿ ಸ್ವಲ್ಪ ತೇವಗೊಂಡಿತ್ತು. ಕೂದಲು ಸಡಿಲವಾಗಿ ಬಿಟ್ಟಿದ್ದಳು. ಆ ದಿನ ಅವರ ಮದುವೆಯ 6ನೇ ವಾರ್ಷಿಕೋತ್ಸವ. ಆದರೆ ಇಬ್ಬರೂ ಮರೆತಿದ್ದರು. ಆರ್ಯನ್ ತನ್ನ ಬ್ಯಾಗ್ ಇಟ್ಟು ಶರ್ಟ್ನ ಬಟನ್ ಒಂದೊಂದೇ ಬಿಚ್ಚುತ್ತಾ ಅವಳ ಬಳಿ ನಡೆದ. ಇವತ್ತು ತುಂಬಾ ಲೇಟ್ ಆಯ್ತು ಸಾನು. ಟ್ರಾಫಿಕ್ ಭಯಂಕರ. ಸಾನ್ವಿ ಮುಗುಳ್ನಕ್ಕಳು. ನನಗೆ ಗೊತ್ತು. ನಾನೂ ಕೂಡ ಶಾಲೆಯಿಂದ ಲೇಟ್ ಬಂದೆ. ಮಕ್ಕಳು ಇವತ್ತು ಒಂದು ಡ್ರಾಮಾ ಮಾಡಿ ಬಿಟ್ಟಿದ್ದರು. ಅವಳು ಕಾಫಿ ಕಪ್ ಎತ್ತಿ ಹಿಡಿದಳು. ಆರ್ಯನ್ ಅದನ್ನು ತೆಗೆದುಕೊಂಡು ಒಂದು ಉಸಿರು ಎಳೆದ. ಆಗಲೇ ಮಳೆಯ ಗುಡುಗು ಒಂದು ದೊಡ್ಡ ಸದ್ದು ಮಾಡಿತು. ವಿದ್ಯುತ್ ಹೋಯಿತು. ಕತ್ತಲು. ಅಯ್ಯೋ ಸಾನ್ವಿ ಸಣ್ಣದಾಗಿ ಕೂಗಿದಳು. ಆರ್ಯನ್ ತನ್ನ ಮೊಬೈಲ್ ಟಾರ್ಚ್ ಹಾಕಿ ಅವಳ ಕೈ ಹಿಡಿದ. ಭಯಪಡಬೇಡ. ನಾನಿರುವಾಗ ಏನೂ ಆಗಲ್ಲ. ಅವಳ ಕೈ ತಂಪಾಗಿತ್ತು. ಆ ತಂಪು ಅವನ ಬೆರಳುಗಳ ಮೇಲೆ ಸ್ವಲ್ಪ ಹೊತ್ತು ನಿಂತು ಮಾಯವಾಯಿತು. ಇಬ್ಬರೂ ಹತ್ತಿರವಾದರು. ಆ ಕ್ಷಣದಲ್ಲಿ ಯಾರೂ ಮಾತಾಡಲಿಲ್ಲ. ಕೇವಲ ಮಳೆಯ ಶಬ್ದ, ಇಬ್ಬರ ಉಸಿರು ಮತ್ತು ಹೃದಯ ಬಡಿತ. ಆರ್ಯ ಸಾನ್ವಿ ಮೆಲ್ಲನೆ ಕಿವಿ ಮಾತಾಡಿದಳು. ನಿನಗೆ ಇವತ್ತೇನೋ ವಿಶೇಷ ಅನಿಸುತ್ತಾ ಇಲ್ಲ? ಆರ್ಯನ್ ಒಮ್ಮೆಲೇ ನೆನಪಿಸಿಕೊಂಡ. ಇವತ್ತು 6 ವರ್ಷಗಳ ಹಿಂದೆ ಇದೇ ಮಳೆಯಲ್ಲಿ ಅವಳನ್ನು ಮೊದಲ ಬಾರಿಗೆ ಮುತ್ತಿಟ್ಟಿದ್ದ ಇದೇ ದಿನ. ಅವನ ಕಣ್ಣಲ್ಲಿ ಒಳಗಿನ ಬೆಳಕು ಮೂಡಿತು. ಅವನು ಟಾರ್ಚ್ ಆಫ್ ಮಾಡಿದ. ಕತ್ತಲಲ್ಲಿಯೇ ಅವಳ ಕೈಬಿಡದೆ ಇನ್ನೂ ಹತ್ತಿರಕ್ಕೆ ಎಳೆದ. ಹ್ಯಾಪಿ ಆನಿವರ್ಸರಿ ಸಾನು. ಅವನ ಧ್ವನಿ ನಡುಗಿತು. ಅವಳ ಕಣ್ಣಂಚಿನಲ್ಲಿ ನೀರು ತುಂಬಿತು. ನನಗೂ ಗೊತ್ತಿತ್ತು. ಆದರೆ ನೀನು ಮರೆತಿರಬಹುದೆಂದು ಭಯವಾಗಿತ್ತು. ಅವಳ ಧ್ವನಿ ತುಂಬಾ ಮೃದುವಾಗಿತ್ತು. ಆರ್ಯನ್ ಅವಳ ತುಟಿಗಳ ಮೇಲೆ ತನ್ನ ತುಟಿ ಇಟ್ಟ. ಮೊದಲ ಮುತ್ತು. 6 ವರ್ಷಗಳ ನಂತರವೂ ಅದೇ ರುಚಿ. ಅದೇ ತಂಪು. ಅದೇ ಚಿನುಗು. ಮಳೆ ಇನ್ನೂ ಜೋರಾಗಿ ಸುರಿಯುತ್ತಿತ್ತು. ಅವರ ಮನೆಯೊಳಗೆ ಮಾತ್ರ ಬೆಚ್ಚಗಿನ ಪ್ರೀತಿಯ ಮಳೆ ಶುರುವಾಗಿತ್ತು. ಕತ್ತಲು ಅವರಿಬ್ಬರನ್ನೂ ಆವರಿಸಿಕೊಂಡಿತ್ತು. ಮೊಬೈಲ್ ಟಾರ್ಚ್ ಆಫ್ ಆದ ಮೇಲೆ ಕೇವಲ ಮಳೆಯ ಶಬ್ದ ಮತ್ತು ಇಬ್ಬರ ಉಸಿರಿನ ಧ್ವನಿ ಮಾತ್ರ ಉಳಿದಿತ್ತು. ಆರ್ಯನ್ ಸಾನ್ವಿಯ ಕೈ ಬಿಡಲಿಲ್ಲ. ಅವಳ ಬೆರಳುಗಳು ಅವನ ಬೆರಳುಗಳ ಮಧ್ಯೆ ತಾವಾಗಿಯೇ ಜೋಡಿಯಾದವು. ಈಗ ಏನು ಮಾಡೋಣ? ಸಾನ್ವಿ ಮೆಲ್ಲನೆ ನಕ್ಕಳು. ಅವಳ ನಗು ಕತ್ತಲಿನಲ್ಲಿ ಕೂಡ ಮಿನುಗುತ್ತಿತ್ತು. ನಾವಿಬ್ಬರೂ ಇದ್ದೇವಲ್ಲ. ಇನ್ನೇನು ಬೇಕು? ಆರ್ಯನ್ ಅವಳನ್ನು ಇನ್ನೂ ಹತ್ತಿರಕ್ಕೆ ಎಳೆದ. ಅವಳ ಎದೆಯ ಬಡಿತ ಅವನ ಎದೆಗೆ ತಾಗುತ್ತಿತ್ತು. ಆ ಬಡಿತ ತುಂಬಾ ವೇಗವಾಗಿತ್ತು. ಅವನು ಅವಳ ಕತ್ತಿನ ಹಿಂಭಾಗದಲ್ಲಿ ಕೈಯಿಟ್ಟು ತಲೆ ಸ್ವಲ್ಪ ಊರೆಗೆ ಮಾಡಿಸಿದ. ಆಮೇಲೆ ಮೆಲ್ಲನೆ ತುಟಿಯಿಂದ ಅವಳ ಕಿವಿಯ ಹಿಂದೆ ಮುತ್ತಿಟ್ಟ. ಸಾನ್ವಿ ಒಮ್ಮೆಲೆ ನಡುಗಿದಳು. ಆರ್ಯ, ಇದೆಲ್ಲ ಇದ್ದಕ್ಕಿದ್ದಂತೆ. 6 ವರ್ಷಗಳಿಂದ ನಾನು ನಿನ್ನನ್ನು ಇಷ್ಟು ಹತ್ತಿರದಲ್ಲಿ ಇಟ್ಟುಕೊಂಡಿಲ್ಲವೇ? ಅವನ ಧ್ವನಿ ಕಿವಿಯಲ್ಲೇ ಗುನುಗುತ್ತಿತ್ತು. ಇವತ್ತು ನಿನಗೆ ನನ್ನದು ಎನ್ನುವುದನ್ನು ಮತ್ತೊಮ್ಮೆ ನೆನಪಿಸಿಕೊಡಬೇಕು. ಸಾನ್ವಿ ಏನೂ ಮಾತಾಡಲಿಲ್ಲ. ಕೇವಲ ಅವನ ಎದೆಗೆ ತಲೆ ಒರಗಿಸಿ ಕಣ್ಣು ಮುಚ್ಚಿಕೊಂಡಳು. ಆರ್ಯನ್ ಅವಳನ್ನು ಎತ್ತಿಕೊಂಡು ಹಾಲಿಗೆ ನಡೆದ. ಅಲ್ಲಿ ದಿವಾಣದ ಮೇಲೆ ಮೆಲ್ಲನೆ ಕೂರಿಸಿದ. ಈಗ ಮಳೆಯ ಶಬ್ದ ಮಾತ್ರ ಇಡೀ ಮನೆಯನ್ನು ತುಂಬಿತ್ತು. ಅವನು ಅವಳ ಪಕ್ಕದಲ್ಲಿ ಕೂತ. ಇಬ್ಬರೂ ಒಂದೇ ದಿಕ್ಕಿನಲ್ಲಿ ಮುಖ ಮಾಡಿ ಕೂತಿದ್ದರು. ಆದರೆ ಕೈಗಳು ಒಂದನ್ನೊಂದು ಹುಡುಕುತ್ತಿದ್ದವು. ಆರ್ಯನ್ ಅವಳ ಸೀರೆಯ ಎಳೆಯನ್ನು ಮೆಲ್ಲನೆ ಬಿಚ್ಚತೊಡಗಿದ. ಪ್ರತಿ ಎಳೆ ಬಿಚ್ಚುತ್ತಿದ್ದಂತೆ ಸಾನ್ವಿಯ ಉಸಿರು ಇನ್ನೂ ಗಾಢವಾಗುತ್ತಿತ್ತು. ನೀನು ಇಷ್ಟು ಸುಂದರವಾಗಿರುವುದನ್ನು ಈ ಕತ್ತಲೇನಾದರೂ ಗೊತ್ತಿರಲಿ. ಅವನು ಮೆಲ್ಲಗೆ ನಕ್ಕ. ನೀನು ನೋಡದೇ ಇದ್ದರೂ ನನಗೆ ಗೊತ್ತು ನಾನು ನಿನಗೆ ಎಷ್ಟು ಸುಂದರ ಎಂದು. ಸಾನ್ವಿ ತನ್ನ ಕೈಯಿಂದ ಅವನ ಮುಖವನ್ನು ಮೆಲ್ಲನೆ ಮುಟ್ಟಿದಳು. ನಿನ್ನ ಕಣ್ಣುಗಳು ಮುಚ್ಚಿದ್ದರೂ ನನ್ನನ್ನು ನೋಡುತ್ತಿರುವಂತೆ ಭಾಸವಾಗುತ್ತದೆ. ಅವಳ ಮಾತುಗಳು ಆರ್ಯನ್ನ ಒಳಗೆ ಒಂದು ಬೆಂಕಿಯನ್ನು ಹೊತ್ತಿಸಿದವು. ಅವನು ಅವಳನ್ನು ತನ್ನೆಡೆಗೆ ತಿರುಗಿಸಿ ಆಳವಾದ ಮುತ್ತೊಂದನ್ನಿಟ್ಟ. ಈ ಬಾರಿ ಅದು ಸಾಮಾನ್ಯ ಮುತ್ತಲ್ಲ. ಅದು 6 ವರ್ಷಗಳ ಒಡಂಬಟ್ಟ, ಒಂಟಿತನ, ಒಳಗಿನ ಬಯಕೆ ಎಲ್ಲವನ್ನೂ ಒಳಗೊಂಡಿತ್ತು.
ಸಾನ್ವಿಯ ಕೈಗಳು ಅವನ ಶರ್ಟ್ನ ಬಟನ್ಗಳನ್ನು ಬಿಚ್ಚತೊಡಗಿದವು. ಪ್ರತಿ ಬಟನ್ ಬಿಚ್ಚುತ್ತಿದ್ದಂತೆ ಅವಳ ಬೆರಳುಗಳು ಅವನ ಎದೆಯ ಮೇಲೆ ಸವರಿ ನಡೆಸುತ್ತಿದ್ದವು. ಆ ಸ್ಪರ್ಶಕ್ಕೆ ಆರ್ಯನ್ ಒಮ್ಮೆಲೆ ಗಟ್ಟಿಯಾಗಿ ಅವಳನ್ನು ಹತ್ತಿರಕ್ಕೆ ಒತ್ತಿಕೊಂಡ. ಕತ್ತಲೆ ಅವರಿಬ್ಬರಿಗೂ ಸಾಕ್ಷಿಯಾಯಿತು. ಮಳೆಯೇ ಅವರ ಉಸಿರಿನ ಲಯಕ್ಕೆ ತಾಳ ಹಾಕಿತು. ಶರ್ಟ್ ಈಗ ನೆಲದ ಮೇಲೆ ಬಿದ್ದಿತ್ತು. ಸಾನ್ವಿಯ ಸೀರೆಯ ತುದಿ ದಿವಾಣದ ಮೇಲೆ ಸುತ್ತಿಕೊಂಡು ಮಲಗಿತ್ತು. ಆರ್ಯನ್ ಅವಳ ಬ್ಲೌಸ್ನ ಹುಕ್ಸ್ಗಳನ್ನು ಒಂದೊಂದೇ ಬಿಚ್ಚುತ್ತಿದ್ದಂತೆ ಅವಳ ಉಸಿರು ಗದಗದಲಾರಂಭಿಸಿತು. ಪ್ರತಿ ಹುಕ್ಕು ಬಿಚ್ಚಿದಾಗಲೂ ಅವನ ಬೆರಳುಗಳು ಅವಳ ಬೆನ್ನಿನ ಮೇಲೆ ಸ್ವಲ್ಪ ಹೊತ್ತು ನಿಲ್ಲುತ್ತಿದ್ದವು. ಆ ಸ್ಪರ್ಶಕ್ಕೆ ಸಾನ್ವಿ ಒಮ್ಮೊಮ್ಮೆ ತತ್ತರಿಸುತ್ತಿದ್ದಳು. ಆರ್ಯ, ಇದೆಷ್ಟು ದಿನಗಳಿಂದ ನಾವು ಹೀಗೆ ಮಾಡಿಲ್ಲವಲ್ಲ. ಅವಳು ಮೆಲ್ಲಗೆ ಗೊಣಗಿದಳು. ಹೌದು, ನಾವು ಜೀವನದ ಓಟಕ್ಕೆ ಸಿಕ್ಕಿ ಪ್ರೀತಿಯನ್ನೇ ಮರೆತು ಬಿಟ್ಟಿದ್ದೆವು. ಅವನು ಅವಳ ಕಿವಿಯಲ್ಲಿ ಗುನುಗಿದ. ಇವತ್ತು ಆ ಎಲ್ಲಾ ಕಳೆದುಕೊಂಡ ಸಮಯವನ್ನು ತುಂಬಿಕೊಳ್ಳೋಣ. ಅವನು ಅವಳ ಬ್ಲೌಸ್ನ್ನು ಪೂರ್ತಿಯಾಗಿ ಬಿಚ್ಚಿ ಭುಜದ ಮೇಲೆಯೇ ಸರಿಸಿದ. ಆಗ ಸಾನ್ವಿಯ ತೋಳುಗಳು, ಕತ್ತು, ಎದೆಯ ಆಕಾರ ಎಲ್ಲವೂ ಕತ್ತಲಿನಲ್ಲಿ ಮಾಯವಾಗಿ ಮತ್ತೆ ಮೂಡುತ್ತಿದ್ದಂತೆ ಭಾಸವಾಯಿತು. ಆರ್ಯನ್ ತನ್ನ ತುಟಿಗಳನ್ನು ಅವಳ ಭುಜದ ಮೇಲೆ ಇಳಿಸಿದ. ಮೆಲ್ಲಗೆ, ತುಂಬಾ ಮೆಲ್ಲಗೆ. ಅಲ್ಲಿಂದ ಕತ್ತಿನ ಕಡೆಗೆ, ಕಿವಿಯ ಕೆಳಗೆ, ಆಮೇಲೆ ಗಂಟಲ ಬಳಿ. ಪ್ರತಿ ಮುತ್ತಿಗೂ ಸಾನ್ವಿ ಒಂದು ಸಣ್ಣ ನಿಟ್ಟುಸಿರು ಬಿಡುತ್ತಿದ್ದಳು. ಅವಳ ಕೈಗಳು ಅವನ ಬೆನ್ನಿನ ಮೇಲೆ ಚಲಿಸತೊಡಗಿದವು. ಉಗುರುಗಳು ಸ್ವಲ್ಪ ಗೀರುತ್ತಿದ್ದವು. ಆ ನೋವಿನಲ್ಲಿ ಒಂದು ರೀತಿಯ ಸುಖವಿತ್ತು. ಆರ್ಯನ್ ತನ್ನ ತುಟಿಯನ್ನು ಅವಳ ತುಟಿಗೆ ಮತ್ತೊಮ್ಮೆ ಒತ್ತಿದ. ಈ ಬಾರಿ ಮುತ್ತು ತುಂಬಾ ಆಳವಾದದ್ದಾಗಿತ್ತು. ಇಬ್ಬರ ನಾಲಿಗೆಗಳು ಒಂದನ್ನೊಂದು ಹುಡುಕಿ ಆಟವಾಡತೊಡಗಿದವು. ಸಾನ್ವಿಯ ಒಂದು ಕೈ ಅವನ ಕೂದಲಿನಲ್ಲಿ ಮುಳುಗಿತು, ಮತ್ತೊಂದು ಕೈ ಅವನ ಬೆನ್ನಿನ ಕೆಳಭಾಗಕ್ಕೆ ಇಳಿಯಿತು. ಅವನು ಅವಳನ್ನು ದಿವಾಣದ ಮೇಲೆ ಮೆಲ್ಲಗೆ ಮಲಗಿಸಿದ. ಈಗ ಇಬ್ಬರೂ ಒಬ್ಬರ ಮೇಲೊಬ್ಬರು. ಆರ್ಯನ್ನ ಎದೆ ಸಾನ್ವಿಯ ಎದೆಗೆ ಒತ್ತಿಕೊಂಡಾಗ ಅವಳು ಒಂದು ದೀರ್ಘ ನಿಟ್ಟುಸಿರು ಬಿಟ್ಟಳು. ನನಗೆ ನಿನ್ನ ಈ ಬೆಚ್ಚಗಿನ ಎದೆ ಎಷ್ಟು ಇಷ್ಟ. ಇದರಲ್ಲಿ ಮಲಗಿದರೆ ಎಲ್ಲಾ ಆಯಾಸವೂ ಮಾಯವಾಗುತ್ತದೆ. ಆರ್ಯನ್ ಮೆಲ್ಲಗೆ ನಕ್ಕ. ಇವತ್ತು ರಾತ್ರಿ ನೀನು ಎಲ್ಲಿ ಹೋಗುತ್ತೀಯಾ? ಇಲ್ಲಿಯೇ ಇರು, ನನ್ನ ಎದೆಯ ಮೇಲೆಯೇ. ಅವನ ಕೈಗಳು ಈಗ ಅವಳ ಪೆಟಿಕೋಟ್ನ ನಾಡವನ್ನು ಬಿಚ್ಚತೊಡಗಿದವು. ಸಾನ್ವಿ ಒಮ್ಮೆಲೆ ತನ್ನ ಕಣ್ಣು ಮುಚ್ಚಿಕೊಂಡಳು. ಆ ಕ್ಷಣದಲ್ಲಿ ಅವಳಿಗೆ ಯಾವುದೇ ಆಲೋಚನೆ ಇರಲಿಲ್ಲ. ಕೇವಲ ಅವನ ಸ್ಪರ್ಶ, ಅವನ ಉಸಿರು, ಅವನ ಬೆಚ್ಚಗಿನ ದೇಹದ ಒಡನಾಟ ಮಾತ್ರ. ಪೆಟಿಕೋಟ್ ಸಡಿಲವಾದಾಗ ಅವಳ ದೇಹದ ಒಳಗಿನ ಉಷ್ಣತೆ ಆರ್ಯನ್ಗೆ ತಾಕಿತು. ಅವನ ಉಸಿರು ಗದಗದವಾಯಿತು. ಸಾನು, ನೀನು ಇನ್ನೂ ಇದೇ ರೀತಿ ಉರಿಯುತ್ತಿರುವೆಯಲ್ಲ. 6 ವರ್ಷಗಳ ನಂತರವೂ ಪೆಟಿಕೋಟ್ ದಿವಾಣದ ಪಕ್ಕಕ್ಕೆ ಜಾರಿತು. ಈಗ ಸಾನ್ವಿಯ ಮೇಲೆ ಕೇವಲ ಉಳುಡುಪುಗಳು ಮಾತ್ರ ಉಳಿದಿದ್ದವು. ಆದರೆ ಆ ಉಳುಡುಪುಗಳು ತುಂಬಾ ಸ್ವಲ್ಪ ಹೊತ್ತು ಉಳಿಯಲಿಲ್ಲ. ಆರ್ಯನ್ನ ಬೆರಳುಗಳು ಅವಳ ಒಳಗಿನ ತೊಡಕಗಳ ಹಿಂಭಾಗದಲ್ಲಿ ಸುತ್ತಿ ಮೆಲ್ಲಗೆ ಕೆಳಕ್ಕೆ ಎಳೆದವು. ಸಾನ್ವಿ ತನ್ನ ತೋಳುಗಳನ್ನು ಮೇಲಕ್ಕೆತ್ತಿ ಅವನಿಗೆ ಸಹಾಯ ಮಾಡಿದಳು. ಈಗ ಅವಳಿಲು ಸೇವೆಯಂತೆ ಇಬ್ಬರೂ ಒಬ್ಬರಿಗೊಬ್ಬರು ಸಂಪೂರ್ಣವಾಗಿ ತೆರೆದುಕೊಂಡಿದ್ದರು. ಕತ್ತಲು ಅವರ ನಗ್ನತೆಯನ್ನು ಮರೆಮಾಚಿತ್ತು, ಆದರೆ ಸ್ಪರ್ಶವೋ ಎಲ್ಲವನ್ನೂ ಬಯಲು ಮಾಡುತ್ತಿತ್ತು. ಆರ್ಯನ್ನ ಎದೆಯ ರೋಮಗಳು ಸಾನ್ವಿಯ ಚರ್ಮಕ್ಕೆ ತಾಗಿ ಒಂದು ವಿಚಿತ್ರವಾದ ಜುಮ್ಮೆನಿಸುವ ಭಾವವನ್ನುಂಟು ಮಾಡಿದವು. ಅವನು ಅವಳ ಮೇಲೆ ಬಗ್ಗಿ ತುಟಿಯಿಂದ ಅವಳ ಎದೆಯ ಮೇಲಿನ ಪ್ರತಿಯೊಂದು ಚಿಕ್ಕ ಗುಂಡಿಯನ್ನು ಮುತ್ತಿಟ್ಟ. ಸಾನ್ವಿ ತನ್ನ ತಲೆಯನ್ನು ಹಿಂದಕ್ಕೆ ತಿರುಗಿಸಿ ಒಂದು ದೀರ್ಘ ಗೊಣಗಾಟವನ್ನು ಬಿಟ್ಟಳು. ಆರ್ಯ, ನನಗೆ ತಡೆಯೋಲ್ಲ. ಅವನ ಕೈಗಳು ಅವಳ ತೊಡೆಗಳ ಮೇಲೆ ಚಲಿಸತೊಡಗಿದವು. ಮೆಲ್ಲಗೆ, ತುಂಬಾ ಮೆಲ್ಲಗೆ, ಆದರೆ ದೃಢವಾಗಿ. ಸಾನ್ವಿಯ ತೊಡೆಗಳು ತಾವಾಗಿಯೇ ಸ್ವಲ್ಪ ಬಿಚ್ಚಿಕೊಂಡವು. ಅವಳ ಒಳಗಿನ ತೇವ ಆರ್ಯನ್ನ ಬೆರಳುಗಳಿಗೆ ತಾಗಿ ಅವನ ಒಳಗೆ ಒಂದು ಭಯಂಕರ ಉರಿಯನ್ನು ಹೊತ್ತಿಸಿತು. ನೀನು ಈಗಲೂ ಇಷ್ಟು ತೇವಗೊಂಡಿದ್ದೀಯಾ? ಅವನ ಧ್ವನಿ ಗಂಭೀರವಾಗಿ ಕೇಳಿಸಿತು. ನಿನಗಾಗಿ. ಯಾವಾಗಲೂ? ಸಾನ್ವಿ ತನ್ನ ಕಣ್ಣು ತೆರೆಯದೆ ಉತ್ತರಿಸಿದಳು. ಆರ್ಯನ್ ತನ್ನ ಒಳುಡುಪನ್ನು ಕಳಚಿ ಎಸೆದ. ಈಗ ಇಬ್ಬರ ನಡುವೆ ಯಾವುದೇ ತಡೆಯಿರಲಿಲ್ಲ. ಅವನ ಗಟ್ಟಿಕೊಂಡ ಗಟ್ಟಿತನ ಸಾನ್ವಿಯ ತೊಡೆಗಳ ನಡುವೆ ತಾಗಿದಾಗ ಅವಳು ಒಂದು ಗರ್ಜನೆಯಂತಹ ನಿಟ್ಟುಸಿರು ಬಿಟ್ಟಳು. ಅವಳ ಕೈಗಳು ಅವನ ಸೊಂಟವನ್ನು ಗಟ್ಟಿಯಾಗಿ ಹಿಡಿದು ಒತ್ತಿದವು. ಆರ್ಯ, ಒಳಗೆ ಬಾ. ದಯವಿಟ್ಟು ಅವನು ತಡೆ ಮಾಡಲಿಲ್ಲ. ಮೆಲ್ಲಗೆ, ಆದರೆ ನಿಶ್ಚಿತವಾಗಿ ಅವನು ಒಳಗೆ ಸೇರಿದ. ಸಾನ್ವಿ ಒಂದು ದೀರ್ಘ ಆಮ್ ಎಂದು ಕೂಗಿದಳು. ಆ ಕೂಗು ನೋವಿನಿಂದಲ್ಲ, ತುಂಬುವ ಸುಖದಿಂದ.
ಆರ್ಯನ್ ಸ್ವಲ್ಪ ನಿಂತ. ಅವಳಿಗೆ ಸಮಯ ಕೊಡುತ್ತಾ? ಹೆಚ್ಚು ನೋವಾಯ್ತಾ? ಅವನು ಕಾಳಜಿಯಿಂದ ಕೇಳಿದ. ಇಲ್ಲ. ಇದು ನೋವಲ್ಲ. ಇದು ತುಂಬುವ ಸುಖ. ಅವಳು ಕಣ್ಣು ತೆರೆದು ಅವನನ್ನು ನೋಡಿದಳು. ಕತ್ತಲಿನಲ್ಲಿ ಅವಳ ಕಣ್ಣುಗಳು ಹೊಳೆಯುತ್ತಿದ್ದವು. ಅವನು ಚಲಿಸತೊಡಗಿದ. ಮೊದಲು ನಿಧಾನವಾಗಿ, ಆಮೇಲೆ ಲಯಬದ್ಧವಾಗಿ. ಪ್ರತಿ ಚಲನೆಗೂ ಸಾನ್ವಿಯ ಒಳಗಿನ ಸ್ನಾಯುಗಳು ಅವನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಿದ್ದವು. ಅವಳ ತೊಡೆಗಳು ಅವನ ಸೊಂಟಕ್ಕೆ ಸುತ್ತಿಕೊಂಡವು. ಇಬ್ಬರ ದೇಹಗಳು ಒಂದೇ ಲಯದಲ್ಲಿ ಆಡತೊಡಗಿದವು. ಮಳೆ ಇನ್ನೂ ಗುಡುಗುತ್ತಿತ್ತು. ಆದರೆ ಮನೆಯೊಳಗೆ ಇನ್ನೊಂದು ಮಳೆ ಶುರುವಾಗಿತ್ತು. ಅವರ ದೇಹದಿಂದ ಹೊರಬರುತ್ತಿದ್ದ ಬೆವರು, ಉಸಿರು, ಗುಣಗಾಟಗಳು ಎಲ್ಲವೂ ಒಟ್ಟಾಗಿ ಒಂದು ಸಂಗೀತವಾಯಿತು. ಆ ಲಯ ಇನ್ನೂ ವೇಗವಾಯಿತು. ಆರ್ಯನ್ನ ಪ್ರತಿ ಆಳವಾದ ಓಡಲಿಕೆಗೂ ಸಾನ್ವಿಯ ಸೊಂಟ ತಾನಾಗಿಯೇ ಮೇಲೆತ್ತಿ ಅವನನ್ನು ಸ್ವೀಕರಿಸುತ್ತಿತ್ತು. ಅವಳ ಉಗುರುಗಳು ಅವನ ಬೆನ್ನಿನಲ್ಲಿ ಆಳವಾದ ಗೆರೆಗಳನ್ನು ಬಿಡುತ್ತಿದ್ದವು. ಆ ನೋವು ಆರ್ಯನ್ಗೆ ಇನ್ನಷ್ಟು ಉತ್ಸಾಹವನ್ನು ತುಂಬಿತು. ಆರ್ಯ! ಇನ್ನೂ ಗಟ್ಟಿಯಾಗಿ. ಸಾನ್ವಿಯ ಧ್ವನಿ ಗದಗದವಾಗಿ ಮುರಿದುಬಿಟ್ಟಿತು. ಅವನು ತನ್ನ ಎಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ಆಳವಾಗಿ, ವೇಗವಾಗಿ ಚಲಿಸಿದ. ದಿವಾಣದ ಕಾಲುಗಳು ಗುಂಡಾರದಂತೆ ಜಾರತೊಡಗಿದವು. ಸಾನ್ವಿಯ ಎದೆಯ 2 ಗುಂಡಿಗಳು ಆರ್ಯನ್ನ ಎದೆಗೆ ಒತ್ತಿಕೊಂಡು ಉಜ್ಜುತ್ತಿದ್ದವು. ಅವಳ ತುಟಿಗಳು ತೆರೆದು ಉಸಿರು ಕೂಗುತ್ತಿದ್ದವು. ಆರ್ಯ! ನನಗೆ ಬರ್ತಿದೆ, ಅವಳು ಗಟ್ಟಿಯಾಗಿ ಕಿರುಚಿದಳು. ಅವನು ತನ್ನ ಒಂದು ಕೈಯನ್ನು ಅವಳ ತಲೆ ಕೆಳಗೆ ಇಟ್ಟು ಮತ್ತೊಂದು ಕೈಯಿಂದ ಅವಳ ಸೊಂಟವನ್ನು ಎತ್ತಿಹಿಡಿದು ತನ್ನ ಎಲ್ಲಾ ಶಕ್ತಿಯನ್ನು ಒಡ್ಡಿದ. ಆ ಕ್ಷಣದಲ್ಲಿ ಸಾನ್ವಿಯ ಒಳಗೆ ಒಂದು ಭಯಂಕರ ಸಿಡಿಲು ಸಿಲುಕಿದಂತಾಯಿತು. ಅವಳ ದೇಹವೆಲ್ಲ ನಡುಗತೊಡಗಿತು. ತೊಡೆಗಳು ಅವನನ್ನು ಗಟ್ಟಿಯಾಗಿ ಸೆಳೆದುಕೊಂಡವು. ಒಳಗಿನ ಸ್ನಾಯುಗಳು ಒಂದೇ ಸಮನೆ ಸಂಕೋಚನಗೊಂಡು ಬಿಡುಗಡೆಯಾದವು. ಆಹಾ! ಆರ್ಯ! ಅವಳ ಕಿರುಚು ಮನೆಯ ಗೋಡೆಗಳನ್ನು ಅಡ್ಡಿಪಡಿಸಿ ಮಳೆಯ ಗುಡುಗೊಂದಿಗೆ ಕಲೆತು ಹೋಯಿತು. ಅವಳ ಆ ಸಂಕೋಚನದ ಲಯ ಆರ್ಯನನ್ನು ತನ್ನೊಂದಿಗೆ ಎಳೆದುಕೊಂಡು ಹೋಯಿತು. ಅವನು ತನ್ನ ಎಲ್ಲಾ ಉಗ್ರತೆಯನ್ನು ಅವಳ ಒಳಗೆ ಬಿಟ್ಟು ಒಂದು ದೀರ್ಘ ಗರ್ಜನೆಯನ್ನು ಬಿಟ್ಟ. ಇಬ್ಬರ ದೇಹಗಳು ಒಟ್ಟಿಗೆ ನಡುಗಿ, ಒಟ್ಟಿಗೆ ಶಾಂತವಾದವು. ಕೆಲವು ಕ್ಷಣಗಳ ಕಾಲ ಯಾರೂ ಮಾತಾಡಲಿಲ್ಲ. ಕೇವಲ ತೀವ್ರವಾದ ಉಸಿರು, ಬೆವರು ಮತ್ತು ಒಂದು ಅಪೂರ್ವ ಶಾಂತಿ. ಆರ್ಯನ್ ತನ್ನ ತೂಕವನ್ನು ಸ್ವಲ್ಪ ಎಡಭಾಗಕ್ಕೆ ಸರಿಸಿ ಅವಳ ಮೇಲೆಯೇ ಬಿದ್ದುಕೊಂಡ. ಸಾನ್ವಿಯ ಕೈಗಳು ಅವನ ಬೆನ್ನಿನಲ್ಲಿ ಮೆಲ್ಲಗೆ ಸವರಿ ನಡೆಸುತ್ತಿದ್ದವು. ನನಗೆ ಇನ್ನೂ ನಂಬೋಕೆ ಆಗ್ತಾ ಇಲ್ಲ. ಇದು ನಿಜವಾಗ್ಲೂ ನಡೆದಿದೆಯಾ? ಸಾನ್ವಿ ಮೆಲ್ಲಗೆ ನಕ್ಕಳು. ಆರ್ಯನ್ ಅವಳ ಕಿವಿಯಲ್ಲೇ ಗುನುಗಿದ. ಇದು ಮೊದಲ ಸಲವಲ್ಲ. ಆದರೆ ಪ್ರತಿ ಸಲವೂ ಮೊದಲ ಸಲದಂತೆ ಇದೆಯಲ್ಲ. ಅವಳು ಅವನ ತಲೆಯನ್ನು ಎತ್ತಿ ಹಿಡಿದು ಕತ್ತಲಿನಲ್ಲಿ ಅವನ ತುಟಿಗೆ ಮುತ್ತಿಟ್ಟಳು. ನಾನು ನಿನ್ನವಳು. ಯಾವಾಗಲೂ. ಎಂದೆಂದಿಗೂ. ಅವನು ಅವಳನ್ನು ಗಟ್ಟಿಯಾಗಿ ಒತ್ತಿಕೊಂಡ. ಇಬ್ಬರ ದೇಹಗಳು ಇನ್ನೂ ಒಟ್ಟಿಗೆ ಇದ್ದವು. ಒಳಗೆ ಮತ್ತೆ ಒಂದು ಸಣ್ಣ ನಡುಕ ಶುರುವಾಯಿತು. ಆದರೆ ಈ ಬಾರಿ ಅದು ಉತ್ಸಾಹದಿಂದಲ್ಲ, ತೃಪ್ತಿಯಿಂದ. ಹೊರಗೆ ಮಳೆ ಸ್ವಲ್ಪ ತಗ್ಗಿತ್ತು. ಆದರೆ ಅವರ ಒಳಗೆ ಈಗ ಒಂದು ಶಾಂತವಾದ, ಬೆಚ್ಚನೆಯ ಮಳೆ ಶುರುವಾಗಿತ್ತು. ಹೊರಗೆ ಮಳೆ ತಗ್ಗಿ ಆಗೊಮ್ಮೆ ಸಣ್ಣದಾಗಿ ಸುರಿಯುತ್ತಿತ್ತು. ರಾತ್ರಿಯ ಯಾವಾಗಳೋ 3-4 ಗಂಟೆಯಾಗಿತ್ತು. ವಿದ್ಯುತ್ ಬಂದಿತ್ತು. ಆದರೆ ಇಬ್ಬರೂ ಲೈಟ್ ಹಾಕಿರಲಿಲ್ಲ. ದಿವಾಣದ ಮೇಲೆಯೇ ಒಂದೇ ದಪ್ಪ ಹಾಸಿಗೆಯನ್ನು ಹಾಸಿ ಇಬ್ಬರೂ ಒಂದೇ ಶೀಟ್ ಹೊದ್ದುಕೊಂಡು ಮಲಗಿದ್ದರು. ಆರ್ಯನ್ನ ಬಲಗೈ ಸಾನ್ವಿಯ ಎದೆಯ ಮೇಲೆ, ಅವಳ ಎಡಗೈ ಅವನ ಕೂದಲಿನಲ್ಲಿ. ಸಾನ್ವಿ ಮೊದಲು ಎಚ್ಚರವಾದಳು. ಅವಳ ದೇಹ ಇನ್ನೂ ರಾತ್ರಿಯ ಆಯಾಸದಿಂದ ಸ್ವಲ್ಪ ನೋವುತ್ತಿತ್ತು. ಆದರೆ ಆ ನೋವಿನೊಳಗೆ ಒಂದು ಮಧುರ ತೃಪ್ತಿಯಿದೆ. ಅವಳು ಮೆಲ್ಲಗೆ ತಿರುಗಿ ಆರ್ಯನ್ನ ಮುಖವನ್ನು ನೋಡಿದಳು. ಕತ್ತಲಿನಲ್ಲಿ ಅವನ ಮುಖದ ರೇಖೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ನಿದ್ರೆಯಲ್ಲಿ ಮಗುವಿನಂತೆ ಕಾಣುತ್ತಿದ್ದ. ಅವಳು ಬೆರಳುಗಳಿಂದ ಅವನ ಗೆಲ್ಲು, ಕಣ್ಣುರೆಪ್ಪೆ, ಮೂಗು, ತುಟಿ ಎಲ್ಲವನ್ನೂ ಮೆಲ್ಲಗೆ ತಾಕಿ ನೋಡಿದಳು. ಆರ್ಯನ್ ಕನಸಿನಲ್ಲಿ ಏನೋ ನಕ್ಕ, ಸಾನುಎ ಎಂದು ಮೆಲ್ಲಗೆ ಗೊಣಗಿದ. ಅವಳಿಗೆ ಒಮ್ಮೆಲೇ ನಗು ಬಂತು. ಈ ಮನುಷ್ಯ 6 ವರ್ಷಗಳಿಂದ ತನ್ನವನಾಗಿದ್ದಾನೆ. ಆದರೂ ಪ್ರತಿ ಸಲ ಅವನನ್ನು ನೋಡಿದರೆ ಹೊಸತನ, ಹೊಸ ಪ್ರೀತಿ, ಹೊಸ ಬಯಕೆ ಜಾಗೃತವಾಗುತ್ತದೆ. ಅವಳು ಮೆಲ್ಲಗೆ ಶೀಟ್ನಿಂದ ಹೊರಬಂದು ಅವನ ಎದೆಯ ಮೇಲೆ ತುಟಿಯಿಟ್ಟಳು. ಒಂದು ಸಣ್ಣ ಮುತ್ತು. ಆಮೇಲೆ ಎದೆಯ ಕೆಳಗೆ, ಹೊಕ್ಕಲಿನ ಬಳಿ, ಆಮೇಲೆ ಇನ್ನೂ ಕೆಳಗೆ. ಆರ್ಯನ್ ಎಚ್ಚರವಾದ. ಅವನ ಕಣ್ಣು ತೆರೆಯುತ್ತಲೇ ಸಾನ್ವಿಯ ಕೂದಲು ಅವನ ತೊಡೆಗಳ ಮೇಲೆ ಬೀಳುತ್ತಿತ್ತು.
ಇದೇನು ಮುಂಜಾನೆ ಮುಂಜಾನೆ ಅವನ್ ಧ್ವನಿ ಗರ್ಜಿಸುತ್ತಿತ್ತು. ಇದು ಮುಂಜಾನೆಯಲ್ಲ. ಇದು ರಾತ್ರಿಯ ಮುಂದುವರಿದ ಭಾಗ. ಸಾನ್ವಿ ಮೆಲ್ಲಗೆ ನಕ್ಕು ತನ್ನ ತುಟಿಗಳನ್ನು ಅವನ ಗಟ್ಟಿಯಾಗುತ್ತಿರುವ ಭಾಗದ ಮೇಲೆ ಇಳಿಸಿದಳು. ಆರ್ಯನ್ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟ. ಅವನ ಕೈ ತಾನಾಗಿಯೇ ಅವಳ ಕೂದಲನ್ನು ಹಿಡಿದುಕೊಂಡಿತು. ಸಾನ್ವಿ ಮೆಲ್ಲಗೆ, ತುಂಬಾ ಮೆಲ್ಲಗೆ ಆಟವಾಡತೊಡಗಿದಳು. ತನ್ನ ನಾಲಿಗೆಯಿಂದ, ತುಟಿಗಳಿಂದ, ಬೆರಳುಗಳಿಂದ. ಆರ್ಯನ್ನ ಉಸಿರು ಗದಗದವಾಯಿತು. ಸಾನು, ನೀನು ನನ್ನನ್ನು ಹೀಗೆ ಕೊಂದುಬಿಡುತ್ತೀಯಾ? ಅವನು ಗೊಣಗಿದ. ನಾನು ನಿನ್ನನ್ನು ಬದುಕಿಸುತ್ತಿದ್ದೇನೆ, ಅವಳು ಕಿವಿಯಲ್ಲೇ ಗುನುಗಿದಳು. ಕೆಲವೇ ನಿಮಿಷಗಳಲ್ಲಿ ಆರ್ಯನ್ ತನ್ನ ಎಲ್ಲಾ ನಿಯಂತ್ರಣವನ್ನು ಕಳೆದುಕೊಂಡ. ಅವನು ಅವಳನ್ನು ಮೇಲಕ್ಕೆ ಎಳೆದು ತನ್ನ ಮೇಲೆ ಕೂರಿಸಿಕೊಂಡ. ಸಾನ್ವಿ ತನ್ನ ತೊಡೆಗಳನ್ನು ಬಿಚ್ಚಿ ಅವನ ಮೇಲೆ ಕುಳಿತಾಗ ಇಬ್ಬರೂ ಒಟ್ಟಿಗೆ ಒಳಗೊಂಡರು. ಈ ಬಾರಿ ಯಾವ ತಡೆಯೂ ಇಲ್ಲ, ಯಾವ ತಾಳ್ಮೆಯೂ ಇಲ್ಲ. ಸಾನ್ವಿ ಮೇಲೆ, ಆರ್ಯನ್ ಕೆಳಗೆ. ಅವಳು ತಾನೇ ಚಲಿಸತೊಡಗಿದಳು. ಮೊದಲು ನಿಧಾನವಾಗಿ, ಆಮೇಲೆ ವೇಗವಾಗಿ. ಅವಳ ಎದೆಯ 2 ಗುಂಡಿಗಳು ಆರ್ಯನ್ನ ಕಣ್ಣುಗಳ ಮುಂದೆ ಆಡುತ್ತಿದ್ದವು. ಅವನ ಕೈಗಳು ಅವುಗಳನ್ನು ಹಿಡಿದು ಒತ್ತಿದವು. ಬೆಳಗಿನ ಮೊದಲ ಕಿರಣ ಕಿಟಕಿಯಿಂದ ಬಂದು ಅವರ ಮೇಲೆ ಬಿದ್ದಾಗ ಇಬ್ಬರೂ ಒಟ್ಟಿಗೆ ಮತ್ತೊಮ್ಮೆ ಸಿಡಿದು ತೃಪ್ತರಾದರು. ಬೆಳಗ್ಗೆ 7 ಗಂಟೆ. ಮಳೆ ಸಂಪೂರ್ಣ ನಿಂತಿತ್ತು. ಕಿಟಕಿಯಿಂದ ತಂಪಾದ ಗಾಳಿ ಬೀಸುತ್ತಿತ್ತು. ಆರ್ಯನ್ ಮೊದಲು ಎದ್ದ. ಶೀಟ್ನಡಿ ಸಾನ್ವಿ ಇನ್ನೂ ಆಳನಿದ್ರೆಯಲ್ಲಿತ್ತು. ಅವಳ ಕೂದಲು ದಿಂಬಿನ ಮೇಲೆ ಚೆಲ್ಲಿತ್ತು, ತುಟಿ ಸ್ವಲ್ಪ ತೆರೆದಿತ್ತು, ಎದೆಯ ಏರಿಳಿತ ಮೆಲ್ಲಗೆ ಕಾಣುತ್ತಿತ್ತು. ಆರ್ಯನ್ಗೆ ಒಮ್ಮೆಲೆ ತನ್ನ ಜೀವನದಲ್ಲಿ ಇದಕ್ಕಿಂತ ಸುಂದರ ದೃಶ್ಯ ಯಾವುದೂ ಇಲ್ಲವೆಂದು ಅನಿಸಿತು. ಅವನು ಮೆಲ್ಲಗೆ ಎದ್ದು ತನ್ನ ಬಾಕ್ಸರ್ ಮಾತ್ರ ಧರಿಸಿ ಅಡುಗೆಮನೆಗೆ ಹೋದ. ಕಾಫಿ ತಯಾರಿಸಿದ. 2 ಕಪ್. ಒಂದನ್ನು ತಾನು ಕುಡಿದು ಇನ್ನೊಂದನ್ನು ತಟ್ಟೆಯಲ್ಲಿ ಹಿಡಿದುಕೊಂಡು ಮತ್ತೆ ಬೆಡ್ರೂಮ್ಗೆ ಬಂದ. ಸಾನ್ವಿ ಈಗ ಎದ್ದು ಕೂತಿದ್ದಳು. ಶೀಟ್ ಅವಳ ಎದೆಯವರೆಗೆ ಮಾತ್ರ ಸುತ್ತಿಕೊಂಡಿತ್ತು. ಕೂದಲು ಗಲೀಜಾಗಿತ್ತು. ಕಣ್ಣುಗಳು ಇನ್ನೂ ನಿದ್ರೆಯ ಮಂಜು ಒಳಗೊಂಡಿದ್ದವು. ಆದರೆ ಆ ಗಲೀಜಿನಲ್ಲಿ ಒಂದು ಅಪೂರ್ವ ಸೌಂದರ್ಯ. ಗುಡ್ ಮಾರ್ನಿಂಗ್ ಮಿಸಸ್ ಆರ್ಯನ್, ಅವನು ಕಪ್ ಒಡ್ಡಿದ. ಸಾನ್ವಿ ಮುಗುಳ್ನಕ್ಕಳು. ಗುಡ್ ಮಾರ್ನಿಂಗ್ ಮಿಸ್ಟರ್ ಆರ್ಯನ್. ನೀನು ಎದ್ದೆ ಕಾಫಿ ಕೊಡುತ್ತೀಯಾ? ನನಗೆ ಇನ್ನೂ ನಿದ್ದೆ ಬೇಕಿತ್ತು. ನಿದ್ದೆ ಬೇಕಾದರೆ ಮತ್ತೆ ಮಲಗು. ಆದರೆ ಈ ಕಾಫಿ ಕುಡಿಯದೇ ಇದ್ದರೆ ನಾನು ನಿನ್ನನ್ನು ಬಿಡೋದಿಲ್ಲ. ಅವನು ಕಿಟಕಿ ತೆರೆದು ತಂಪು ಗಾಳಿಯನ್ನು ಒಳಗೆ ಬಿಟ್ಟ. ಸಾನ್ವಿ ಕಾಫಿ ಕುಡಿಯುತ್ತಾ ಅವನನ್ನೇ ನೋಡುತ್ತಿದ್ದಳು. ಆರ್ಯನ್ ಬಾಕ್ಸರ್ನಲ್ಲಿ ನಿಂತಿದ್ದ. ಸೂರ್ಯನ ಕಿರಣ ಅವನ ದೇಹದ ಮೇಲೆ ಬಿದ್ದು ಚಿನ್ನದಂತೆ ಹೊಳೆಯುತ್ತಿತ್ತು. ಅವಳ ಕಣ್ಣುಗಳು ಅವನ ಎದೆಯಿಂದ ಕೆಳಗೆ ತೊಡೆಗಳವರೆಗೆ ತಿರುಗಿದವು. ಒಮ್ಮೆಲೆ ಅವಳ ತುಟಿಯ ಮೂಲೆಯಲ್ಲಿ ಒಂದು ಚೇಷ್ಟೆಯ ನಗು. ಏನು ನೋಡ್ತಿದ್ದೀಯಾ? ಆರ್ಯನ್ ಗೊತ್ತಿದ್ದರೂ ಕೇಳಿದ. ನನ್ನದೇ ಆದ ಸ್ವತ್ತು ನೋಡ್ತಿದ್ದೇನೆ. ಯಾರಿಗೂ ಕೊಡೋದಿಲ್ಲ. ಅವಳು ಕಪ್ ಪಕ್ಕಕ್ಕಿಟ್ಟು ಶೀಟ್ ಬಿಟ್ಟು ಎದ್ದು ನಿಂತಳು. ಸಂಪೂರ್ಣ ನಗ್ನಳಾಗಿ. ಆರ್ಯನ್ನ ಕಣ್ಣುಗಳು ಒಮ್ಮೆಲೆ ದೊಡ್ಡದಾದವು. ಇದೇನು ಮುಂಜಾನೆಯೇ? ಅವನು ಗೊಣಗಿದ. ನೀನು ರಾತ್ರಿ ಮಾಡಿದ್ದನ್ನು ಮುಂಜಾನೆ ಮುಗಿಸಬೇಕಲ್ಲ. ಅವಳು ಅವನ ಬಳಿ ನಡೆದು ಬಂದಳು. ಆರ್ಯನ್ ಕಾಫಿ ಕಪ್ ಕೆಳಗಿಟ್ಟು ಅವಳನ್ನು ಎದೆಗೆ ಒತ್ತಿಕೊಂಡ. ಅವಳು ಅವನ ಬಾಕ್ಸರನ್ನು ಕೆಳಗೆ ಎಳೆದಳು. ಇಬ್ಬರೂ ಮತ್ತೆ ಒಂದಾದರು. ಈ ಬಾರಿ ಬೆಡ್ನಲ್ಲಿ. ಈ ಬಾರಿ ಬೆಳಗಿನ ಬೆಳಕಿನಲ್ಲಿ. ಈ ಬಾರಿ ಯಾವ ತಾಳ್ಮೆಯೂ ಇಲ್ಲದೆ. ಸಾನ್ವಿ ಅವನ ಮೇಲೆ, ಆರ್ಯನ್ ಕೆಳಗೆ. ಅವಳ ಕೂದಲು ಅವನ ಮುಖದ ಮೇಲೆ ಬೀಳುತ್ತಿತ್ತು. ಅವಳ ಎದೆ ಅವನ ತುಟಿಗಳ ಮೇಲೆ ಒತ್ತಿಕೊಂಡಿತ್ತು. ನಾನು ನಿನ್ನನ್ನು ಎಂದು ಸಾಕಾಗುವುದಿಲ್ಲ ಆರ್ಯಾಯೆ, ಅವಳು ಗೊಣಗುತ್ತಾ ಚಲಿಸುತ್ತಿದ್ದಳು. ನಾನು ನಿನ್ನವನೇ. ಎಂದೆಂದಿಗೂ. ಅವನು ಅವಳ ಸೊಂಟ ಹಿಡಿದು ತನ್ನ ಲೆಕ್ಕೆ ತಂದುಕೊಂಡ. 10 ನಿಮಿಷಗಳ ತೀವ್ರ ಚಲನೆ. ಮತ್ತೊಮ್ಮೆ ಇಬ್ಬರೂ ಒಟ್ಟಿಗೆ ಸಿಡಿದು ಒಟ್ಟಿಗೆ ತೃಪ್ತರಾದರು. ಬೆಳಗಿನ 9 ಗಂಟೆ. ಇಬ್ಬರೂ ಒಂದೇ ಶೀಟ್ನು ಸುತ್ತಿಕೊಂಡು ಬೆಡ್ನಲ್ಲಿ ಮಲಗಿದ್ದರು. ಆರ್ಯನ್ನ ಮೊಬೈಲ್ ರಿಂಗ್ ಆಯಿತು. ಆಫೀಸ್ನಿಂದ. ಅವನು ಕರೆ ಎತ್ತದೆ ಸೈಲೆಂಟ್ ಮಾಡಿ ಪಕ್ಕಕ್ಕಿಟ್ಟ. ಸಾನ್ವಿಗೂ ಶಾಲೆಗೆ ರಜಾ ಮೆಸೇಜ್ ಹೋಗಿತ್ತು. ಇವತ್ತು ಯಾರಿಗೂ ಎದ್ದೇಳೋ ಆಸೆ ಇರಲಿಲ್ಲ. ಹೋಗೋಣವಾ? ಸಾನ್ವಿ ಮೆಲ್ಲಗೆ ಕೇಳಿದಳು. ಎಲ್ಲಿಗೆ? ಆರ್ಯನ್ ಅವಳ ಎದೆಯ ಮೇಲೆ ತಲೆ ಇಟ್ಟುಕೊಂಡಿದ್ದ. ಬಾತ್ರೂಮ್ಗೆ. ಒಟ್ಟಿಗೆ ಸ್ನಾನ ಮಾಡೋಣ. ಆರ್ಯನ್ ಒಮ್ಮೆಲೆ ತಲೆ ಎತ್ತಿ ನೋಡಿದ. ಅವಳ ಕಣ್ಣುಗಳಲ್ಲಿ ಇನ್ನೂ ಬಯಕೆ ಉಳಿದಿತ್ತು. ಅವನು ನಕ್ಕು, ನೀನು ಇವತ್ತು ನನ್ನನ್ನು ಸಂಪೂರ್ಣ ಕೊಂದುಬಿಡುತ್ತೀಯಾ? ಹೌದು.
ಆದರೆ ಸಾಯುವ ಮೊದಲು ಇನ್ನೊಮ್ಮೆ ಬದುಕಿಸುತ್ತೇನೆ. ಅವಳು ಶೀಟ್ ಬಿಟ್ಟು ಎದ್ದು ನಿಂತಳು, ಸಂಪೂರ್ಣ ನಗ್ನಳಾಗಿ. ಆರ್ಯನ್ಗೆ ಒಮ್ಮೆಲೆ ಉಸಿರು ನಿಲ್ಲುವಂತಾಯಿತು. ಅವಳು ಅವನ ಕೈ ಹಿಡಿದು ಎಳೆದಳು. ಇಬ್ಬರೂ ಬಾತ್ರೂಂಗೆ ನಡೆದರು. ಗೀಜರ್ ಆನ್ ಮಾಡಿದರು. ತಂಪಾದ ನೀರು ಮೊದಲು ಬಂದು ಚಿಮುಕಿಸಿತು. ಸಾನ್ವಿ ಸಣ್ಣದಾಗಿ ಕಿರುಚಿದಳು. ಆರ್ಯನ್ ಅವಳನ್ನು ಹಿಂದಿನಿಂದ ಒತ್ತಿಕೊಂಡು, ನಾನು ಬೆಚ್ಚಗಿರಿಸುತ್ತೇನೆ ಎಂದು ಗುನುಗಿದ. ಬೆಚ್ಚನೆಯ ನೀರು ಶುರುವಾದಾಗ ಇಬ್ಬರೂ ಅದರ ಕೆಳಗೆ ನಿಂತರು. ನೀರು ಅವರ ತಲೆಯ ಮೇಲೆ, ಭುಜದ ಮೇಲೆ, ಎದೆಯ ಮೇಲೆ, ಸೊಂಟದ ಮೇಲೆ ಹರಿದು ಬೀಳುತ್ತಿತ್ತು. ಸಾನ್ವಿ ತಿರುಗಿ ಆರ್ಯನ್ನೆದುರು ನಿಂತಳು. ಅವನ ಎದೆಗೆ ತನ್ನ ಎದೆ ಒತ್ತಿಕೊಂಡಳು. ನೀರು ಇಬ್ಬರ ನಡುವೆಯೂ ಹರಿಯುತ್ತಿತ್ತು. ಆರ್ಯನ್ ಶಾಂಪೂ ತೆಗೆದುಕೊಂಡು ಅವಳ ಕೂದಲಿಗೆ ಹಚ್ಚತೊಡಗಿದ. ಅವಳ ದೀರ್ಘ ಕೂದಲನ್ನು ಮೆಲ್ಲಗೆ ಉಜ್ಜಿ ಬೆರಳುಗಳಿಂದ ಸವರಿದ. ಸಾನ್ವಿ ಕಣ್ಣು ಮುಚ್ಚಿಕೊಂಡು ನಿಂತಳು. ಅವನ ಬೆರಳುಗಳು ಅವಳ ತಲೆಯ ಹಿಂಭಾಗ, ಕುತ್ತಿಗೆ, ಭುಜದ ಮೇಲೆ ಚಲಿಸುತ್ತಿದ್ದಂತೆ ಅವಳ ದೇಹದಲ್ಲಿ ಮತ್ತೊಮ್ಮೆ ಜುಮ್ ಎನ್ನುವಂತಾಯಿತು. ನಿನ್ನ ಕೈಗಳಿಗೆ ಒಂದು ಜಾದೂ ಇದೆ ಆರ್ಯ, ಅವಳು ಗೊಣಗಿದಳು. ಅವನು ಶಾಂಪೂ ತೊಳೆದು ಈಗ ಸೋಪ್ ತೆಗೆದುಕೊಂಡ. ಅವಳ ಭುಜದಿಂದ ಶುರು ಮಾಡಿ ಎದೆಯ ಮೇಲೆ, ಹೊಕ್ಕಲಿನಲ್ಲಿ, ಸೊಂಟದಲ್ಲಿ, ತೊಡೆಗಳಲ್ಲಿ ಪ್ರತಿ ಸೆಂಟಿಮೀಟರ್ ಚರ್ಮವನ್ನು ಮೆಲ್ಲಗೆ ಸವರಿ ಸ್ವಚ್ಛಗೊಳಿಸಿದ. ಸಾನ್ವಿ ತನ್ನ ಕೈಗಳನ್ನು ಅವನ ಎದೆಯ ಮೇಲೆ ಇಟ್ಟು ಕಣ್ಣು ಮುಚ್ಚಿಕೊಂಡು ನಿಂತಳು. ಅವನ ಬೆರಳುಗಳು ಆಗ ಆಗ ಅವಳ ಅತಿ ಸಂವೇದಿ ಜಾಗಗಳನ್ನು ತಾಕುತ್ತಿದ್ದಂತೆ ಅವಳು ಒಮ್ಮೊಮ್ಮೆ ನಡುಗುತ್ತಿದ್ದಳು. ಆರ್ಯ, ಇಲ್ಲಿಯೇ ಇಲ್ಲಿಯೇ ಆಗಟ್ಟಿಯಾಗಿ ಅವಳು ಗೊಣಗಿದಳು. ಅವನು ಕೆಳಗೆ ಕುಂತು ಅವಳ ತೊಡೆಗಳ ನಡುವೆಯೂ ಸೋಪ್ ಹಚ್ಚಿದ. ಸಾನ್ವಿ ಗೋಡೆಗೆ ಒರಗಿ ನಿಂತಳು. ಅವಳ ಕಾಲುಗಳು ನಡುಗತೊಡಗಿದವು. ಆರ್ಯನ್ ಎದ್ದು ನಿಂತು ಅವಳನ್ನು ಎದೆಗೆ ಒತ್ತಿಕೊಂಡ. ಇಬ್ಬರ ತುಟಿಗಳು ಒಟ್ಟಿಗೆ ಸೇರಿದವು. ನೀರು ಇಬ್ಬರ ಮೇಲೆಯೇ ಸುರಿಯುತ್ತಿತ್ತು. ಅವನು ಅವಳ ಒಂದು ಕಾಲನ್ನು ಮೇಲಕ್ಕೆತ್ತಿ ಗೋಡೆಗೆ ಒರಗಿಸಿ ಒಳಗೆ ಸೇರಿದ. ಸಾನ್ವಿ ಗಟ್ಟಿಯಾಗಿ ಅವನ ಭುಜವನ್ನು ಹಿಡಿದುಕೊಂಡಳು. ಆ ಆರ್ಯ! ನೀರಿನ ಶಬ್ದ, ಇಬ್ಬರ ಗೊಣಗಾಟ, ಉಸಿರಿನ ಲಯ, ಎಲ್ಲವೂ ಒಟ್ಟೊಂದಾಗಿ ಒಂದು ಸಂಗೀತವಾಯಿತು. ಶಾವರ್ನಲ್ಲಿ ನಿಂತಲ್ಲೇ ಇಬ್ಬರೂ ಮತ್ತೊಮ್ಮೆ ಒಟ್ಟಿಗೆ ಸಿಡಿದರು. ನೀರು ತಣ್ಣಗಾಯಿತು. ಆದರೆ ಇಬ್ಬರ ಒಳಗೆ ಇನ್ನೂ ಬೆಂಕಿ ಉರಿಯುತ್ತಿತ್ತು. ಶಾವರ್ ಮುಗಿಸಿ ಇಬ್ಬರೂ ಹೊರಗೆ ಬಂದರು. ತುಂಬಾ ದಿನಗಳ ನಂತರ ಇಬ್ಬರೂ ಒಟ್ಟಿಗೆ ಅಡುಗೆ ಮಾಡಿದರು. ಸಾನ್ವಿ ದೋಸೆ ಹಾಕುತ್ತಿದ್ದಳು. ಆರ್ಯನ್ ಹಿಂದಿನಿಂದ ಒರಗಿ ಅವಳ ಸೊಂಟಕ್ಕೆ ಕೈ ಹಾಕಿ ಕತ್ತಿನಲ್ಲಿ ಮುತ್ತಾಡುತ್ತಿದ್ದ. ತವ ಮೇಲೆ ದೋಸೆ ಸ್ವಲ್ಪ ಸುಟ್ಟು ಹೋಯಿತು. ಇಬ್ಬರೂ ನಕ್ಕರು. ಬೆಳಗಿನ ಊಟ ಮುಗಿಸಿ ಇಬ್ಬರೂ ಬಾಲ್ಕನಿಯಲ್ಲಿ ಕುಳಿತರು. ಮಳೆ ತೊಳೆದ ಆಕಾಶ ಸ್ವಚ್ಛವಾಗಿತ್ತು. ದೂರದಲ್ಲಿ ಕೋಡೈಕನಾಲ್ ಬೆಟ್ಟಗಳು ಮಂಜಿನಲ್ಲಿ ಮುಚ್ಚಿಕೊಂಡಿದ್ದವು. ಸಾನ್ವಿ ಆರ್ಯನ್ನ ತೋಳಿನಲ್ಲಿ ತಲೆ ಇಟ್ಟುಕೊಂಡಳು. ಆರ್ಯ, ನಮಗೊಂದು ಮಗು ಬೇಕಲ್ಲವೇ? ಅವಳು ಒಮ್ಮೆಲೆ ಮೆಲ್ಲಗೆ ಕೇಳಿದಳು. ಆರ್ಯನ್ ಸ್ವಲ್ಪ ಗಾಬರಿಯಾದ. ಆ ವಿಷಯವನ್ನು 6 ವರ್ಷಗಳಿಂದ ತಪ್ಪಿಸುತ್ತಲೇ ಬಂದಿದ್ದರು. ಕೆಲಸ, ಒತ್ತಡ, ಹಣ ಎಲ್ಲಕ್ಕೂ ಒಂದು ಕಾರಣ ಹೇಳಿಕೊಂಡು ಹಿಂದೆ ಸರಿದಿದ್ದರು. ಅವನು ಆಕೆಯ ಕೈ ಹಿಡಿದು ಮೆಲ್ಲಗೆ ಒತ್ತಿದ. ಹೌದು ಸಾನು, ನನಗೂ ತುಂಬಾ ಬೇಕು. ಆದರೆ ನಾವಿಬ್ಬರೂ ಯಾವಾಗಲೂ ರೆಡಿಯಿಲ್ಲ ಅನಿಸುತ್ತಿತ್ತು. ಸಾನ್ವಿ ತಿರುಗಿ ಅವನ ಕಣ್ಣಿಗೆ ಕಣ್ಣು ಇಟ್ಟು ನೋಡಿದಳು. ಈಗ ನಾವು ರೆಡಿ ಇದ್ದೇವೆ ಆರ್ಯ, ರಾತ್ರಿಯಿಂದ ಇವತ್ತು ಬೆಳಗ್ಗೆವರೆಗೂ. ನಾವು ಮತ್ತೆ ಒಬ್ಬರಿಗೊಬ್ಬರು ಹೇಗೆ ಬೇಕೆಂದು ಅರ್ಥವಾಯಿತು. ಈ ಪ್ರೀತಿಯನ್ನು ಇನ್ನೊಬ್ಬನಿಗೆ ಕೊಡಬೇಕು ಅಲ್ಲವೇ? ಆರ್ಯನ್ನ ಕಣ್ಣು ತೇವಗೊಂಡಿತು. ಅವನು ಅವಳನ್ನು ಎದೆಗೆ ಒತ್ತಿಕೊಂಡ. ಹೌದು ನನ್ನ ರಾಣಿ. ಇದೇ ತಿಂಗಳಿನಿಂದ ನಾವು ಟ್ರೈ ಮಾಡೋಣ. ಈ ಬಾರಿ ಯಾವ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ. ಸಾನ್ವಿ ಮುಗುಳ್ನಕ್ಕಳು. ನಾನು ಈಗಾಗಲೇ 2 ದಿನ ಲೇಟ್ ಆಗಿದ್ದೇನೆ ಆರ್ಯ, ಅವಳು ಮೆಲ್ಲಗೆ ಗುನುಗಿದಳು. ಆರ್ಯನ್ ಒಮ್ಮೆಲೆ ಎದ್ದು ನಿಂತ. ಏನು ಹೇಳ್ತೀಯಾ ನೀನು? ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದರೆ ಫೀಲಿಂಗ್ ಬರುತ್ತಿದೆ. ನಾಳೆ ಟೆಸ್ಟ್ ಮಾಡಿಕೊಂಡು ನಿಶ್ಚಯ ಮಾಡೋಣ. ಆರ್ಯನ್ ಅವಳನ್ನು ಎತ್ತಿಕೊಂಡು ಗಿರಕಿಯಾಡಿಸಿದ. ಅಂದರೆ ರಾತ್ರಿಯಿಂದ ಇವತ್ತು ಬೆಳಗ್ಗೆವರೆಗೂ ನಾವು ಮಾಡಿದ್ದಲ್ಲ ಒಂದು ಹೊಸ ಜೀವಕ್ಕೆ ಆರಂಭವಾಗಿರಬಹುದೇ? ಸಾನ್ವಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಬಹುಶಃ ಆ ದಿನ ಮಧ್ಯಾಹ್ನವೆಲ್ಲ ಇಬ್ಬರೂ ಮಗುವಿನ ಹೆಸರು ಇಡುತ್ತಾ, ರೂಮ್ ಹೇಗಿರಬೇಕು ಎಂದು ಚರ್ಚಿಸುತ್ತಾ, ಒಂದರ ಮೇಲೊಂದು ಕಿಸ್ ಕೊಡುತ್ತಾ ಕಳೆದರು. ಯಾವ ಕೆಲಸಕ್ಕೂ ಹೋಗಲಿಲ್ಲ, ಯಾವ ಫೋನ್ ಕರೆಗೂ ರಿಸೀವ್ ಮಾಡಲಿಲ್ಲ.
ಸಂಜೆ 5 ಗಂಟೆಗೆ ಸಾನ್ವಿ ಟೆಸ್ಟ್ ಮಾಡಿದಳು. 2 ಗೆರೆಗಳು. ಪಾಸಿಟಿವ್. ಅವಳು ಆ ರಿಪೋರ್ಟ್ ಹಿಡಿದುಕೊಂಡು ಹೊರಗೆ ಬಂದಾಗ ಆರ್ಯನ್ ಆತುರದಿಂದ ಕಾಯುತ್ತಿದ್ದ. ಅವಳು ಏನು ಮಾತಾಡದೆ ರಿಪೋರ್ಟ್ ಒಡ್ಡಿದಳು. ಆರ್ಯನ್ ಅದನ್ನು ನೋಡಿ ಒಮ್ಮೆಲೆ ಗಟ್ಟಿಯಾಗಿ ಅವಳನ್ನು ಎತ್ತಿಕೊಂಡು ಗಿರಕಿಯಾಡಿಸಿದ. ನಾವು ಪೇರೆಂಟ್ಸ್ ಆಗ್ತಿದ್ದೇವೆ ಸಾನು. ಅವಳ ಕಣ್ಣಂಚಿನಲ್ಲಿ ಸಂತೋಷದ ಕಣ್ಣೀರು. ಅವನ ಕಣ್ಣುಗಳಲ್ಲಿಯೂ ಅದೇ. ಆ ರಾತ್ರಿ ಇಬ್ಬರೂ ಮತ್ತೆ ಪ್ರೀತಿಸಿದರು. ಆದರೆ ಈ ಬಾರಿ ತುಂಬಾ ಮೆಲ್ಲಗೆ, ತುಂಬಾ ಎಚ್ಚರಿಕೆಯಿಂದ. ಒಂದು ಹೊಸ ಜೀವನವನ್ನು ಒಳಗೆ ಹೊತ್ತಿರುವ ಅವಳನ್ನು ಎಂದಿಗಿಂತ ಹೆಚ್ಚು ಪ್ರೀತಿಸುತ್ತಾ. 3 ವಾರಗಳ ನಂತರ ಸಾನ್ವಿಗೆ ಎಲ್ಲವೂ ಹೊಸತಾಗಿ ಕಾಣುತ್ತಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಒಮ್ಮೆಲೆ ವಾಂತಿ ಭಾವ ಬರುತ್ತಿತ್ತು. ಆರ್ಯನ್ ಆ ದಿನಗಳಲ್ಲಿ ಆಫೀಸ್ಗೆ ಲೀವ್ ಹಾಕಿ ಮನೆಯಲ್ಲೇ ಇದ್ದ. ಬೆಳಗ್ಗೆ ಎದ್ದ ತಕ್ಷಣ ಚಕ್ಕೆ ಬೆಲ್ಲದ ನೀರು ತಯಾರಿಸಿ ಕೊಡುತ್ತಿದ್ದ. ಅವಳ ತಲೆಗೆ ಎಣ್ಣೆ ಹಚ್ಚಿ ಮೆಲ್ಲಗೆ ಉಜ್ಜಿ ಕೊಡುತ್ತಿದ್ದ. ಇದು ಎಲ್ಲ ಮೊದಲ ತ್ರೈಮಾಸಿಕದಲ್ಲಿ ಸಹಜ ಎಂದು ಡಾಕ್ಟರ್ ಹೇಳಿದರು. ಆದರೂ ಆರ್ಯನ್ಗೆ ಆತಂಕ. ಸಾನ್ವಿ 1 ಚಮಚ ಊಟ ತಿನ್ನುತ್ತಿದ್ದರೆ ಅವನು 10 ಬಾರಿ ಕೇಳುತ್ತಿದ್ದ, ಇನ್ನೊಂದು ಸ್ಪೂನ್ ತಿನ್ನು ಸಾನು. ಬೇಬಿ ಗ್ರೋ ಆಗಬೇಕಲ್ಲ. ಸಾನ್ವಿ ನಗುತ್ತಾ ನೀನು ಈಗಾಗಲೇ ಓವರ್ ಪ್ರೊಟೆಕ್ಟಿವ್ ಡ್ಯಾಡಿ ಆಗಿದ್ದೀಯಾ ಎಂದು ಕಿಚಾಯಿಸುತ್ತಿದ್ದಳು. ಒಂದು ದಿನ ಸಂಜೆ ಇಬ್ಬರೂ ಡಾಕ್ಟರ್ ಬಳಿ ಹೋದರು. ಮೊದಲ ಸ್ಕ್ಯಾನ್. ಚಿಕ್ಕದಾದ ಒಂದು ಬೀನ್ ಆಕಾರದ ಗುಳ್ಳೆ. ಹೃದಯ ಬಡಿತ ತುಂಬಾ ವೇಗವಾಗಿ ಧಡಕ್ ಧಡಕ್ ಎಂದು ಕೇಳಿಸಿತು. ಆ ಧ್ವನಿ ಕೇಳಿದ ತಕ್ಷಣ ಸಾನ್ವಿಯ ಕಣ್ಣು ತುಂಬಿ ಬಂತು. ಆರ್ಯನ್ ಅವಳ ಕೈ ಗಟ್ಟಿಯಾಗಿ ಹಿಡಿದುಕೊಂಡ. ಡಾಕ್ಟರ್ ನಗುತ್ತಾ ಎಲ್ಲವೂ ಪರ್ಫೆಕ್ಟ್ ಆಗಿದೆ. ಇದು ನಿಮ್ಮ ಮೊದಲ ಮಗುವಲ್ಲವೇ ಎಂದು ಕೇಳಿದರು. ಹೊರಗೆ ಬಂದಾಗ ಆರ್ಯನ್ ಅವಳನ್ನು ಗಟ್ಟಿಯಾಗಿ ಒಗ್ಗಿ ಹಿಡಿದುಕೊಂಡ. ನಮ್ಮ ಮಗುವಿನ ಮೊದಲ ಹೃದಯ ಬಡಿತ. ನಾನು ಈ ಜನ್ಮದಲ್ಲಿ ಇದಕ್ಕಿಂತ ದೊಡ್ಡ ಸಂತೋಷ ಎಂದು ಅನುಭವಿಸಿಲ್ಲ ಸಾನು. ಆ ರಾತ್ರಿ ಮನೆಗೆ ಬಂದು ಇಬ್ಬರೂ ಬೆಡ್ನಲ್ಲಿ ಮಲಗಿದ್ದರು. ಆರ್ಯನ್ ಸಾನ್ವಿಯ ಹೊಟ್ಟೆಯ ಮೇಲೆ ಕಿವಿ ಇಟ್ಟುಕೊಂಡು ಮಲಗಿದ್ದ. ಇನ್ನೂ ತುಂಬಾ ಚಿಕ್ಕದಿದೆ. ಆದರೆ ನನಗೆ ಈಗಲೇ ಕೇಳಿಸುತ್ತಿದೆಯಂತೆ ಎಂದು ಮೆಲ್ಲಗೆ ನಕ್ಕ. ಸಾನ್ವಿ ಅವನ ಕೂದಲನ್ನು ಅಲುಗಾಡಿಸುತ್ತಾ ನೀನು ಈಗಿನಿಂದಲೇ ಇಷ್ಟು ಲವ್ ಕೊಡ್ತಿದ್ದೀಯಾ? ಒಮ್ಮೆ ಆಗ ಗೊತ್ತಾಗುತ್ತೆ ಎಂದು ನೋಡುವೆ ಎಂದು ಜೋರಾಗಿ ನಕ್ಕಳು. ಆ ರಾತ್ರಿ ಇಬ್ಬರೂ ಪ್ರೀತಿಸಿದರು. ತುಂಬಾ ಮೆಲ್ಲಗೆ, ತುಂಬಾ ಎಚ್ಚರಿಕೆಯಿಂದ. ಆದರೆ ಅದೇ ಆಳವಾದ ಭಾವನೆಯೊಂದಿಗೆ. ಆರ್ಯನ್ ಅವಳ ಹೊಟ್ಟೆಯ ಮೇಲೆ ಮುತ್ತಿಟ್ಟು ಇಲ್ಲಿ ಇದ್ದವನಿಗೂ ಇದ್ದವಳಿಗೂ ಗುಡ್ ನೈಟ್ ಎಂದು ಗುನುಗಿದ. ಸಾನ್ವಿ ಅವನನ್ನು ಎದೆಗೆ ಒತ್ತಿಕೊಂಡು ನಾವು ಮೂವರಾದೆವು ಆರ್ಯ ಎಂದು ಮೆಲ್ಲಗೆ ನಕ್ಕಳು. ಆ ರಾತ್ರಿ ಮನೆಯೊಳಗೆ 3 ಹೃದಯಗಳ ಬಡಿತ ಒಂದೇ ಲಯದಲ್ಲಿ ಕೇಳಿಸುತ್ತಿತ್ತು.